ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಮಾತಾಡೋದು ಒಂದು ಅತ್ಯಂತ ಮಹತ್ವವಾದ ವಿಷಯದ ಬಗ್ಗೆ. ಉತ್ತಮ ಗೃಹಿಣಿ ಅಂದರೆ ಯಾರು? ಗೃಹಿಣಿ ಅಂದರೆ ಕೇವಲ ಅಡುಗೆ ಮಾಡುವವಳು ಅಲ್ಲ. ಅವಳು ಒಂದು ಮನೆಯ ಹೃದಯ, ಒಂದು ಮನೆಯ ಶಕ್ತಿ, ಒಂದು ಮನೆಯ ಶಾಂತಿ ಕೂಡ. ಒಬ್ಬ ಉತ್ತಮ ಗೃಹಿಣಿಯಲ್ಲಿರೋ ಕೆಲವು ಮುಖ್ಯ ಗುಣಗಳನ್ನು ನೋಡೋಣ. ಮೊದಲನೆಯದು ಸಹನೆ. ಮನೆಯಲ್ಲಿ ಎಷ್ಟು ಸಮಸ್ಯೆ ಬಂದರೂ ಶಾಂತವಾಗಿ ನಿರ್ವಹಿಸುವ ಶಕ್ತಿ ಅವಳದು. ಸಹನೆ ಇದ್ದರೆ ಮನೆ ಸ್ವರ್ಗ ಆಗುತ್ತದೆ. ಎರಡನೆಯದು ಪ್ರೀತಿ ಮತ್ತು ಕಾಳಜಿ. ಮನೆಯ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ, ಸಂತೋಷ, ಅಗತ್ಯಗಳ ಬಗ್ಗೆ ಕಾಳಜಿ ಇಡುವವಳು ಗೃಹಿಣಿ. ಮೂರನೆಯದು ಗೌರವ. ಗಂಡನಿಗೂ, ಹಿರಿಯರಿಗೂ, ಮಕ್ಕಳಿಗೂ ಗೌರವ ಕೊಡುವ ಗುಣ. ಗೌರವ ಕೊಟ್ಟರೆ ಗೌರವ ಸಿಗುತ್ತದೆ. ನಾಲ್ಕನೆಯದು ಜವಾಬ್ದಾರಿ. ಮನೆ ಖರ್ಚು, ಮಕ್ಕಳ ಶಿಕ್ಷಣ, ಮನೆಯ ಶಿಸ್ತಿನ ವಿಷಯ ಎಲ್ಲವನ್ನೂ ಸಮತೋಲನದಲ್ಲಿ ಹಿಡಿದುಕೊಳ್ಳುವ ಶಕ್ತಿ ಅವಳದು. ಐದನೆಯದು ಧೈರ್ಯ. ಹೊರಗೆ ಕಾಣಿಸದಿದ್ದರೂ ಒಳಗೆ ತುಂಬ ಧೈರ್ಯ ಇರುತ್ತದೆ. ಸಂಕಷ್ಟ ಬಂದಾಗ ಮನೆಯವರಿಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತಾಳೆ. ಆರನೆಯದು ಹೊಂದಾಣಿಕೆ. ಮದುವೆಯ ನಂತರ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳೋದು ಸುಲಭದ ಮಾತಲ್ಲ. ಆದರೂ ಮನೆಯ ಶಾಂತಿಗಾಗಿ ಅವಳು ಬದಲಾವಣೆಯನ್ನು ಸ್ವೀಕರಿಸುತ್ತಾಳೆ. ಏಳನೆಯದು ಸ್ವಾಭಿಮಾನ. ಒಬ್ಬ ಉತ್ತಮ ಗೃಹಿಣಿಗೆ ತನ್ನ ಮೌಲ್ಯ ಗೊತ್ತು. ಅವಳು ತಾನೇನು ಕಡಿಮೆ ಅಲ್ಲ ಅನ್ನೋದನ್ನು ಅರಿತಿರುತ್ತಾಳೆ. ಸ್ನೇಹಿತರೆ, ಒಬ್ಬ ಗೃಹಿಣಿ ಕೆಲಸ ಮಾಡೋದಕ್ಕೆ ಸಂಬಳ ಸಿಗೋದಿಲ್ಲ, ಆದರೆ ಅವಳ ಕೆಲಸದ ಬೆಲೆ ಅಳೆಯಲಾಗದಂಥದ್ದು. ಅವಳು ಮನೆಯ ಲಕ್ಷ್ಮಿ, ಅವಳು ಮನೆಯ ಬೆಳಕು, ಅವಳು ಮನೆಯ ನೆಮ್ಮದಿ ಕೂಡ. ನಿಮ್ಮ ಮನೆಯಲ್ಲಿ ಇರುವ ಗೃಹಿಣಿಗೆ ಇಂದು ಒಂದು ಧನ್ಯವಾದ ಹೇಳಿ, ಒಂದು ಥ್ಯಾಂಕ್ ಯು ಹೇಳಿದರೂ ಸಾಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.